ನನ್ನನ್ನು ಬಿಟ್ಟು ಹೋಗಲ್ಲ ಅಲ್ವಮ್ಮ? ಹೇಳಮ್ಮ. ನಾನೇ ಹೇಳ್ತಿದ್ದೇನಲ್ಲ ರಾಘವ್, ನಿಮ್ಮಮ್ಮ ಎಲ್ಲೂ ಹೋಗಲ್ಲ ಅಂತ. ಅರ್ಚನಾ ಅವರೇ ಹೇಳಿ. ಅಮ್ಮ, ನೀನೆಲ್ಲೂ ಹೋಗಲ್ಲ ಅಲ್ವಾ ಅಮ್ಮ? ನಾನು ಎಲ್ಲೂ ಹೋಗಲ್ಲ ರಾಘವ್, ನಾನು ನಿನ್ನ ಹತ್ರನೇ ಇರ್ತೀನಿ. ಅಮ್ಮ, ನೀನ್ ಸೆತ್ತೋದೆ ಅಂತ ಹೇಳ್ತಾರಮ್ಮ, ಅದಕ್ಕೆ ನನ್ಗೊಂಥರ ಆಯ್ತು. ಅವಾಗ ನೀನ್ ಸೆತ್ತಿಲ್ಲ ಅಂತ ಅಪ್ಪನ ಹತ್ರ ಹೇಳ್ದೆ ಕಣಮ್ಮ. ಅದಕ್ಕೆ ಅಪ್ಪನ ಕೋಪ ಬಂದು ಕೆನ್ನೆಗೆ ಹೊಡ್ಬಿಟ್ರು ಕಣಮ್ಮ. ಇಲ್ಲ ಕಂದ, ಇಲ್ಲ. ಇನ್ಮೇಲೆ ನಿಂಗೆ ಯಾರೂ ಹೊಡೆಯಲ್ಲ, ಯಾರು ಬೈಯೋದು ಇಲ್ಲ. ಅಮ್ಮ ಬಂದಿದ್ದಾಳಲ್ಲ, ಅಮ್ಮ ಇಲ್ಲೇ ಇರ್ತಾಳೆ. ನಾನು ಇನ್ಮೇಲೆ ಎಲ್ಲೂ ಹೋಗೋದಿಲ್ಲ ಕಂದ. ಚೋಟ್ ಮೆಣಸಿನ್ಕಾಯಿ ಅಷ್ಟು ಉದ್ದ ಇಲ್ಲ, ಎಷ್ಟೆಲ್ಲ ಮಾತಾಡ್ತಾನೆ, ಏನೆಲ್ಲ ಮಾಡ್ತಾನೆ ಇವನು. ಸದ್ಯಕ್ಕೆ ಇವಳನ್ನ ಇಟ್ಕೊಂಡೆ ಇವನ್ನ ಹ್ಯಾಂಡಲ್ ಮಾಡಬೇಕು. ಥ್ಯಾಂಕ್ ಯು ಅರ್ಚನಾ ಅವರೇ. ನಿಮ್ಮನ್ನ ಕರ್ಕೊಂಬಂದ್ರೆ ಮಗು ಹುಷಾರಾಗ್ತಾನೆ ಅಂತ ಮನಸ್ಸು ಹೇಳ್ತಾ ಇತ್ತು. ಆದ್ರೆ ಹ್ಯಾಕ್ ಕರಿಯಕ್ ಬರೋದು ಅಂತ ನಮ್ಗೆ ಒಂದು ಚಿಕ್ಕ ಭಯ, ಆತಂಕ ಕಾಡ್ತಾ ಇತ್ತು. ಯಾಕಂದ್ರೆ ಮದುವೆ ಮನೆಯಲ್ಲಿ ಅಷ್ಟೊಂದೆಲ್ಲ ನಡೀತು ಅಂತಾನೆ ವೀರಣ್ಣ ಅವ್ರಿಗೆ ಮುಖ ತೋರಿಸೋದಕ್ಕೆ ನನ್ಗೊಂಥರ ಮುಜುಗರ ಆಗ್ತಾ ಇತ್ತು. ಅದಕ್ಕೆ ಬರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ನಮ್ಮ ರಾಘವನ ಕಾಪಾಡ್ಕೊಟ್ಬಿಟ್ರಿ. ನೋಡಿದ್ರ, ಮಂತ್ರ ಹಾಗೆ ಹೀಗೆ ಅಂತ ಎಲ್ರೂ ಅವಳಿಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರಿ. ನಾವ್ ಯಾರಾದ್ರೂ ಹೋಗಿ ವೀರಣ್ಣನ ಹತ್ರ ಕೇಳ್ಬಿಟ್ಟು ಅರ್ಚನನ್ ಕರ್ಕೊಂಡ್ ಬಂದ್ವಾ? ಕರ್ಕೊಂಡ್ ಬಂದಿದ್ ಯಾರು? ಯಾರು ಆ ಧೈರ್ಯ ಮಾಡಿದ್ದು? ನನ್ ಸೊಸೆ ಮಂತ್ರ. ನೋಡಿ, ನೇರವಾಗಿ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರನ್ನ ಕರ್ಕೊಂಡ್ ಬಂದಿದ್ದಾಳೆ. ಇನ್ಮೇಲಾದ್ರೂ ಮಂತ್ರ ಬಗ್ಗೆ ಹಾಗೆ ಹೀಗೆ ಅಂತ ಮಾತಾಡೋದನ್ನ ಮೊದ್ಲು ಬಿಡಿ. ಮಂತ್ರ ನನ್ ಮುದ್ದು ಸೊಸೆ. ಶಾಂತಿ ನಿವಾಸದ ಕಿರಿ ಸೊಸೆ. ಈ ಮಂತ್ರ ಒಳ್ಳೆ ಪ್ಲಾನ್ ಮಾಡಿ ಮನೆಯವ್ರ ಮುಂದೆ ಎಲ್ಲ ಒಳ್ಳೆ ಹೆಸರು ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಶಾಂತಿ, ಅಮ್ಮ, ಏನಂದ್ರೆ? ಏನಿಲ್ಲಮ್ಮ, ಅದು ಅರ್ಚನಾ ಅನ್ನೋಕ್ ಹೋಗಿ ಶಾಂತಿ ಅನ್ಬಿಟ್ಟೆ. ಮಗು ಹತ್ರ ಶಾಂತಿ ಅಷ್ಟೇ ಪ್ರೀತಿ ವಿಶ್ವಾಸ ತೋರಿಸ್ತಿದ್ಯಲ್ಲ, ನನಗ್ ಒಂದು ಕ್ಷಣ ಮರ್ತೇ ಹೋಯ್ತು. ಮಂತ್ರ ನಿನ್ನ ಕರ್ಕೊಂಡ್ ಬರ್ದೆ ಹೋಗಿದ್ದಿದ್ರೆ ನನ್ ಮೊಮ್ಮಗ ಏನಾಗ್ಬಿಡ್ತಿದ್ನೋ ಏನೋ. ಮಂತ್ರ, ನಿನ್ನ ಎಷ್ಟು ಹೊಗಳಿದ್ರು ಕಡಿಮೆನೆ ತಾಯಿ. ಅತ್ತೆ, ಸುಮ್ಮನೆ ನನ್ನನ್ನು ಹೊಗಳ್ಬೇಡಿ. ನಾನೇನಂತ ದೊಡ್ಡ ಕೆಲಸ ಮಾಡಿಲ್ಲ. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೇ. ರಾಘವ್ ತಾಯಿಯಾಗಿ ಏನ್ ಮಾಡ್ಬೇಕೋ ಅದ್ ನಾನು ಮಾಡಿದ್ದೀನಿ. ಯಾರು ಬೇಕಾದ್ರೂ ಬೈಕೊಳ್ಳಿ, ನನ್ನ ಬಗ್ಗೆ ಯಾರು ಏನ್ ಬೇಕಾದ್ರೂ ಮಾತಾಡ್ಲಿ, ಯಾರು ಏನ್ ಬೇಕಾದ್ರೂ ತಿಳ್ಕೊಳ್ಳಿ. ನಾನು ಈ ಮನೇಲಿ ಬದುಕ್ತಾ ಇರೋದೆ ರಾಘವ್ ತಾಯಿಯಾಗಿ. ಮುಂದೇನೋ ಹಾಗೆ ಬದುಕ್ತೇನೆ. ಯಾರೋ ಏನೋ ಬೊಗಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನ್ ತಲೆ ಕೆಡಿಸ್ಕೊಳ್ಳಲ್ಲ. ನಿನ್ನ ಗುಣ ನನಗೆ ಅರ್ಥ ಆಗತ್ತಮ್ಮ. ಅದಕ್ಕೆ ಶಾಂತಿ ಸ್ಥಾನಕ್ಕೆ ನಿನ್ನನ್ನು ಕರ್ಕೊಂಡು ಬಂದಿತ್ತು. ಒಂದ್ ವೇಳೆ ಶಾಂತಿ ಬದುಕಿದ್ರು ನಿಂತರ ಯೋಚನೆ ಮಾಡ್ತಿರ್ಲಿಲ್ಲ. ನೀನೆಲ್ಲಿ ಅವಳೆಲ್ಲಮ್ಮ. ಏಣಿ ಹಾಕಿ ಹುಡುಕ್ಬೇಕು ಆ ಬುದ್ಧಿಗೆ. ಯಾರು ಏನಂದ್ರೂ ಬೇಜಾರು ಮಾಡ್ಕೋಬೇಡ. ಈ ಅತ್ತೆ ನಿನ್ ಜೊತೆ ಇದ್ದೀನಿ. ಈ ಭಾಮಿನಿ ಹೇಳ್ತಾ ಇದ್ದೀನಿ,
ಶಾಂತಿ ನಿವಾಸದ ಕೆರೆ ಸೊಸೆ ನೀನೇನಮ್ಮ? ಅರ್ಚನಾ, ಮಗು ಜ್ವರ ಈಗ ಹೇಗಿದೆ? ಇಲ್ಲ ಮೇಡಮ್,